ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಖ್ಯಾತಿಯ ರಂಜಿತ್ ಅವರು ಕಳೆದ 3 ತಿಂಗಳ ಹಿಂದೆ ಮಾನಸ ಗೌಡ ಎನ್ನುವರನ್ನ ಮದುವೆ ಆಗಿದ್ರು. ಈಗ ಫ್ಲಾಟ್ ವಿಚಾರಕ್ಕೆ ರಂಜಿತ್ ಹಾಗೂ ಅವರ ಅಕ್ಕನ ಜೊತೆ ಜಗಳ ಶುರುವಾಗಿದೆ. ಅಸಭ್ಯ ಭಾಷೆಗಳಿಂದ ಬೈತಾ ಇರೋದು, ಒಬ್ರಿಗೊಬ್ರು ಅವಮಾನ ಮಾಡ್ಕೊಳ್ತಿರೋ ವಿಡಿಯೋ ತುಂಬಾ ವೈರಲ್ ಆಗ್ತಿದೆ. ಅವ್ರು ಕೂಡ ಹೇಳ್ತಿದ್ದಾರೆ ಹಲ್ಲೆ ಕೂಡ ಮಾಡ್ತಿದ್ದಾರೆ ಅಂತ. ಇವ್ರು ಹೇಳ್ತಿದ್ರೆ ಅವ್ರ ಅಕ್ಕನೂ ಹೇಳ್ತಿದ್ದಾರೆ, ಹೆಂಡತಿ ಕೂಡ ಹೇಳ್ತಿದ್ದಾರೆ. ಈ ಪ್ರಕರಣದ ಬಗ್ಗೆ ರಂಜಿತ್ ಅಕ್ಕ ರಶ್ಮಿ ಅವರು ಮಾಧ್ಯಮದೊಂದಿಗೆ ಜೊತೆ ಒಂದು ಮಾತನಾಡಿದ್ದಾರೆ. ಅವ್ರು ಹೇಳಿದರೆ 2017-18ರಲ್ಲಿ ನಾನು ಫ್ಲಾಟ್ ನ ಬುಕ್ ಮಾಡ್ಕೊಂಡಿದ್ದೆ. 2018ರಲ್ಲೇ ನಾನು EMI ಕೂಡ ಕಟ್ಟಲು ಶುರು ಮಾಡಿದ್ದೀನಿ. ಮದುವೆ ಆಗಿ ಮೊದಲ ತಿಂಗಳು ನಾನು ನಮ್ಮ ತಮ್ಮ ಬಾಡಿಗೆ ಕೂಡ ಕೊಡ್ತಾನೆ ಅಂತ ಕೂಡ ಹೇಳಿದ್ದ. ಅಂದ್ರೆ 3 ತಿಂಗಳಿಂದ ಬಾಡಿಗೆ ಕೊಡ್ತೀನಿ ಅಂತ ಮನೆಗೆ ಬಂದಿದ್ದ. 2ನೇ ತಿಂಗಳು EMI ಅಥವಾ ಬಾಡಿಗೆ ಕೊಡು ಅಂತ ಕೇಳಿದಾಗ ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹೆಂಡತಿ ಹೆಸರಿಗೆ ಬರ್ದು ಕೊಡ್ಬೇಕಾಗಿ ಮನೆ ಬರ್ಕೊಡ್ಲೇಬೇಕು ಅಂತ ಕೂಡ ನನಗೆ ಮಾತಾಡಕ್ ಶುರು ಮಾಡ್ದ. ನಾನು ಕೂಡ ಕೆಲಸ ಮಾಡ್ತೀನಿ. 2019ರಲ್ಲಿ ನಾನು ಫ್ಲಾಟ್ ತಗೊಂಡೆ. ಒಟ್ಟು 2 ಫ್ಲಾಟ್ ತಗೊಂಡೆ. ಒಂದು ಫ್ಲಾಟ್ ಬಾಡಿಗೆ ಕೊಟ್ಟು ಇನ್ನೊಂದು ಫ್ಲಾಟ್ ಅಲ್ಲಿ ನಾನೇ ಕೂಡ ಇದ್ದೀನಿ ಅಂತ ಕೂಡ ರಶ್ಮಿ ಅವರು ಏನು ರಂಜಿತ್ ಅವರ ಅಕ್ಕ ಕೂಡ ಇದಕ್ಕೆ ಅಪ್ಡೇಟ್ ಕೊಟ್ಟಿದ್ದಾರೆ. ನನ್ನ ತಂದೆ ಕೂಡ ಅಲ್ಲಿದ್ದಾರೆ. ತಾಯಿ ತೀರಿಕೊಂಡು ಇರೋ ಕಾರಣಕ್ಕೋಸ್ಕರ ತನ್ನ ತಂದೆನ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಯಿತು. ಆ ಕಾರಣಕ್ಕೋಸ್ಕರ 1.5 ತಿಂಗಳಿಂದ ನನ್ನ ತಂದೆ ಊಟ ತಿಂಡಿಗೆ ನಮ್ಮ ಮನೆಗೆ ಬರ್ತಾ ಇದ್ರು, ಅಲ್ಲೇ ಉಳಿತಾ ಇದ್ರು. ತಂದೆಯನ್ನು ಕೂಡ ಮನೆಯಿಂದ ಹೊರಗಡೆ ಹಾಕಿದ್ದಕ್ಕೆ ಅವರು ಬೇಸ್ಮೆಂಟ್ ನಲ್ಲಿ ಮಲಗಿದ್ರು. ಕಾರ್ನಲ್ಲಿ ಮಲಗ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ರು ಅಂತ ಕೂಡ ಕಾರ್ ಕೀ ಕೊಡ್ಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಪೊಲೀಸರು ಮನೆಗೆ ಬಂದ್ರು ಕೂಡ ಯಾವುದೇ ರೀತಿ ಬಾಗಿಲು ತೆಗಿಲಿಲ್ವಂತೆ ಅಂತ ಕೂಡ ರಶ್ಮಿ ಅವರು ಹೇಳ್ತಾ ಇದ್ದಾರೆ. ಇದೊಂದು ಸಿವಿಲ್ ಡಿಸ್ಪ್ಯೂಟ್, ನೀವು ಹೋಗಿ ಅಂತ ಕೂಡ ರಂಜಿತ್ ಅವರು ಮಾತಾಡ್ತಾ ಇದ್ದಾರೆ ಅಂತ ಕೂಡ ಒಂದು ಮಾಹಿತಿ ಬಂದಿದೆ. ಮಾನಸ ಗೌಡ ಅವ್ರಿಗೆ ಮೊದಲೇ ಮಗಳು ಕೂಡ ಇದ್ದಾರೆ. ಆಗ್ಲೇ 13 ವರ್ಷದ, ನೀವು ನೋಡ್ತಾ ಇರ್ಬೋದು ಇವಾಗಲೇ ವೈರಲ್ ಆಗ್ತಿರೋ ವಿಡಿಯೋಲಿ 13 ವರ್ಷದ ಮಗಳು ಕೂಡ ಕಾಣಿಸ್ಕೊಂಡಿದ್ದಾರೆ. ನಾವು ಮುಂಚೆ ಎಲ್ಲ ಏನ್ ಅನ್ಕೊಂಡಿದ್ದೇವೆ, ಇವರು ರಂಜಿತ್ ಅವರ ಮಗಳು ಅಂತ. ಅಲ್ಲ, ಇದು ಮಾನಸ ಗೌಡ ಅವರ ಮೊದಲನೇ ಗಂಡನ ಮಗಳು ಅವರು ಕೂಡ ಅಂತ ಹೇಳ್ತಾ ಇದ್ದಾರೆ. ಏನಂತ ಇನ್ನೊಂದು ವಿಷಯ ಬರ್ತಾ ಇದೆ ಅಂದ್ರೆ, ರಂಜಿತ್ ಹಾಗೂ ಮಾನಸಗೆ ಒಂದು ರೂಮು, ಮಗಳಿಗೆ ಒಂದು ರೂಮು, ಹಾಗೆ ತಂದೆಗೆ ಇನ್ನೊಂದು ರೂಮ್ ಬೇಕು ಅಂತ ಕೂಡ ಹೇಳ್ತಾ ಇದ್ರು. ನಾನು ಓಕೆ ಅಂದೆ, ಬಾಡಿಗೆ ಕೊಡ್ತೀನಿ ಅಂತ ಕೂಡ ಹೇಳಿದೆ. EMI ಕಟ್ಟುವಷ್ಟು ಹಣ ಕೊಡು, ಅದರಲ್ಲಿ ಬಾಡಿಗೆ ಬರುತ್ತೆ, ಅದು ನಾನು EMI ಕಟ್ಕೊಂಡು ಹೋಗ್ತೀನಿ ಅಂತ ಕೂಡ ರಂಜಿತ್ ಅವ್ರ ಅಕ್ಕ ಮಾಹಿತಿ ಕೊಟ್ಟಿದ್ದಾರೆ. ಅಂದಾಗೆ ಮಾನಸ ಗೌಡಗೆ ಈಗಾಗಲೇ ಮದುವೆ ಆಗಿ 13 ವರ್ಷದ ಮಗಳಿರೋದು ಇಲ್ಲಿವರೆಗೆ ಬಯಲಾಗಿರ್ಲಿಲ್ಲ. ಈ ಬಗ್ಗೆ ಮಾತನಾಡಿದ ರಶ್ಮಿ ಅವರು, ಮಾನಸಗೆ ಮಗಳಿರೋದು ಅವರ ವೈಯಕ್ತಿಕ ವಿಷಯ, ಅದು ನನಗೆ ಬೇಕಾಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. 2017-18ರಲ್ಲಿ ನಾನು ಫ್ಲಾಟ್ ತಗೊಂಡೆ. ಕಲಾವಿದ ಸಾಲಕ್ಕೆ ಸಮಸ್ಯೆ ಆಗ್ತದೆ ಅಂತ ಕಾರಣಕ್ಕೋಸ್ಕರ ಅಕ್ಕನ ಹೆಸರು ನಾನು ಫ್ಲಾಟ್ ತಗೊಂಡೆ ಅಂತ ಈ ಕಡೆ ರಂಜಿತ್ ಹೇಳ್ತಾ ಇದ್ದಾರೆ. ಅಕ್ಕನ ಕೆಲಸ ಮಾಡ್ತಿದ್ದು ಸಾಲ ಸಿಗಲು ಸಮಸ್ಯೆ ಆಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ನಾನು ಸಾಲಕ್ಕೆ EMI ತುಂಬ್ತಾ ಇರೋದು ಹಾಗೂ ಫ್ಲಾಟ್ ನ ಬಿಟ್ಕೊಡ್ಬೇಕಾಗಿ ಕೂಡ ಹೇಳ್ತಾ ಇದ್ದೀನಿ, ಹಾಗೂ ನನ್ನ ಹೆಂಡತಿ ಹೆಸರಲ್ಲಿ ಅಕ್ಕನಿಗೆ ಫ್ಲಾಟ್ ನ ಬರ್ಕೊಡು ಅಂತ ಕೂಡ ಕೇಳ್ತಾ ಇದ್ದಾರೆ ರಂಜಿತ್ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಆದ್ರೆ ಮನೆ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ವಿಡಿಯೋ ಕೂಡ ಮಾಡಿದ್ರು, ಹಾಗೂ ವಿಡಿಯೋ ಕೂಡ ಇವಾಗ ಸಿಕ್ಕಾಪಟ್ಟೆ ವೈರಲ್ ಹೋಯ್ತು. ಮಾನ ಮರಿದೋಯ್ತು, ಫ್ಯಾಮಿಲಿ ಹೋಯ್ತು. ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ತಂದೆ ಮತ್ತು ತಾಯಿ ಮಕ್ಕಳಿಗಿರ್ಬೋದು, ಮಕ್ಕಳು ಅವರ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರಿಗಿರ್ಬೋದು, ಈ ರೀತಿಯಾಗಿ ಡಿಸ್ಪ್ಯೂಟ್ಗಳು ಬರ್ತಾ ಇದಾವೆ. ಯಾಕೆಂದ್ರೆ ಬೆಂಗಳೂರಲ್ಲಿ ಇವಾಗ ನಿಮ್ಗೆ ಗೊತ್ತಿರೋ ಕೋಟ್ಯಾಂತರ ವ್ಯಾಲ್ಯೂಗಳ ಸೈಟ್ಗಳು, ಫ್ಲಾಟ್ಗಳು, ಅಪಾರ್ಟ್ಮೆಂಟ್ಗಳು ಸೆಲ್ ಆಗ್ತಿರೋ ಕಾರಣಕ್ಕೋಸ್ಕರ ಈ ತರ ಇಶ್ಯೂಗಳು ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ, ನೀವು ಈ ತರ ಸಂಕಷ್ಟಕ್ಕೆ ಸಿಲ್ಕೋಬೇಡಿ, ಆದಷ್ಟು ಬೇಗ ಇವರ ಇಶ್ಯೂಗಳು ಕೂಡ ಸಾಲ್ವ್ ಆಗಲಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ಹೊಸ ಅಪ್ಡೇಟ್ ಅಲ್ಲಿ ಸಿಗ್ತೀನಿ. 13 ವರ್ಷದ ಮಗಳಿದ್ದಾರೆ, ಅವರಿಂದನೇ ಆಯ್ತಾ ಅಂತ ಕೂಡ ಎಷ್ಟೋ ಜನ ಕಮೆಂಟ್ ಮಾಡಿ ವಿಡಿಯೋಗಳು ಕೂಡ ಮಾಡ್ತಿದ್ದಾರೆ. ಅಂತವ್ರಿಗೆ ಚೀಮಾರಿ ಆಗ್ತೀನಿ ನಾನು. ಚಿಕ್ಕ ಹುಡುಗಿ ಬಗ್ಗೆ ಮಾತಾಡೋದು ಎಷ್ಟು ಸರಿ? ನೀವು ಯಾವುದೇ ಕಾರಣಕ್ಕೂ ಒಬ್ಬ ಹೆಣ್ಮಗಳ ಬಗ್ಗೆ, ಅದರಲ್ಲೂ ಒಂದು ವಯಸ್ಸಿಗೆ ಬರ್ದೇ ಇರೋ 18 ವರ್ಷಕ್ಕಿಂತ ಕಮ್ಮಿ ಹೆಣ್ಮಗಳ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿ ಟಾಟಾ, ಬಾಯ್.